ಹಲೋ ವೀಕ್ಷಕರೇ, ರತ್ನ ರೆಸಿಪಿ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇದೇನಿದೆ ಎಲೆ ತೋರಿಸ್ತಾ ಇದ್ದಾಳೆ ಅನ್ಕೋಬೇಡಿ. ಇದರಲ್ಲಿ ಈಸಿಯಾಗಿ ಬಜ್ಜಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಈಗಿನ ಕಾಲದಲ್ಲಿ ತುಂಬ ಶೀತ ನೆಗಡಿ ಮಕ್ಕಳಿಗೆಲ್ಲ ಆಗ್ತಾ ಇರುತ್ತೆ. ಈ ಥರ ದೊಡ್ಡ ಪತ್ರೆ ಎಲೆಯಿಂದ ನಾವು ಇವತ್ತು ಬಜ್ಜಿ ಮಾಡೋಣ. ತುಂಬ ಸೊಗಸಾಗಿರುತ್ತೆ, ರುಚಿಯಾಗಿ ಕೂಡ ಇರುತ್ತೆ. ಮಕ್ಕಳು ಇದು ಸ್ವಲ್ಪ ಕಹಿ ಇರೋದ್ರಿಂದ ಮಕ್ಕಳು ತಿನ್ನಲ್ಲ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಒಂದು 10ರಿಂದ 15 ಸ್ಪೂನಷ್ಟು ನಾನಿಲ್ಲಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಒಂದು 2ರಿಂದ 3 ಸ್ಪೂನಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಒಂದೂವರೆ ಸ್ಪೂನಷ್ಟು ನಾನಿಲ್ಲಿ ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಅಜ್ವಾಯಿನ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅಜೀರ್ಣ ಆದಾಗ ಕೂಡ ನೀವು ಉಪಯೋಗಿಸ್ಕೋಬೋದು. ನಾನಿಲ್ಲಿ ಕಲ್ಲುಪ್ಪನ್ನ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಿದ್ರೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ನಾವು ಬಜ್ಜಿ ಹಿಟ್ಟು ಹೇಗೆ ನಾವು ಮಿಕ್ಸ್ ಮಾಡ್ತೀವೋ ಅಷ್ಟು ಅದಕ್ಕೆ ಇದ್ದರೆ ಸಾಕು ನಿಮಗೆ. ಮಳೆಯಲ್ಲಿ ನಾವೇನಾದರೂ ಈ ಥರ ಬಜ್ಜಿ ಮಾಡಿಕೊಂಡು ಮಕ್ಕಳು ಕೊಟ್ಟರು ಆರೋಗ್ಯಕ್ಕೂ ಕೂಡ ಒಳ್ಳೆಯದಾಗಿರುತ್ತೆ. ನೋಡ್ತಿದ್ರಲ್ಲ, ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಈ ಥರ ನಾವು ಈ ಮೇಲಿಂದ ಬಿಟ್ಟರೆ ನಿಮಗೆ ಕೆಳಗಡೆ ಈ ಥರ ಸ್ಟ್ರೈಟಿಗೆ ಹೋಗ್ತಾ ಇರಬೇಕು. ನೋಡ್ತಿದ್ರಲ್ಲ, ನೀಟಾಗಿ ಮಾಡಿಕೊಂಡ್ರೆ ಇದು ಉಬ್ಬಿ ಹಾರ್ಟ್ ಶೇಪ್ ಥರ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ ಕೂಡ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ, ಈ ಥರ ಎತ್ತಿ ಬಿಟ್ಟರೆ ನಿಮಗೆ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಬಜ್ಜಿ ಹಿಟ್ಟಿಗೆ ಇದೇ ಥರ ಸ್ಟ್ರೀಟ್ ಸ್ಟೈಲಲ್ಲಿ ಕೂಡ ನಾವು ಮಾಡ್ಕೋತಾರೆ. ಅದೇ ಥರ ನಾವು ಮನೇಲಿ ಕೂಡ ಮಾಡ್ಕೊಳ್ಬೋದು. ನೋಡ್ತಾ ಇದ್ದೀರಲ್ಲ, ಈಗ ಒಂದೊಂದಾಗಿ ಎಲೆನ ಎತ್ತಿ ಕಾದಿರೋ ಎಣ್ಣೆಲಿ ಬಿಟ್ಟರೆ ನಿಮಗೆ ಈ ಬಜ್ಜಿ ದೊಡ್ಡ ಪತ್ರೆ ಬಜ್ಜಿ ರೆಡಿ ಆಗುತ್ತೆ. ಈ ಕರೋನಾ ಆದಮೇಲೆ ತುಂಬ ಕಾಯಿಲೆಗಳು, ಕೆಮ್ಮು ನೆಗಡಿ ಸಣ್ಣ ಸಣ್ಣ ಪುಟ್ಟ ಕಾಯಿಲೆಗಳಿಗೂ ಮಕ್ಕಳಿಗೆ ಜಾಸ್ತಿ ಆಗ್ತಿರೋ ಕಾರಣ ಶೀತ ಆಗಿರೋದ್ರಿಂದ ಈ ಥರ ನಾವು ಬಜ್ಜಿನ ಹೆಲ್ದಿಯಾಗಿ ಮಾಡಿಕೊಡ್ಬೋದು. ಬೇರೆ ನಾವು ಮೆಣಸಿನ್ಕಾಯಿ ಬಜ್ಜಿ ಅಸಿಡಿಟಿ ಆಗೋ ಕಾರಣದಿಂದ ನಾವು ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ಅದು ಎಲ್ಲೆಲ್ಲಿ ಮಾಡಿದ್ದಾರೆ ಅಂತ ಅನ್ಸೋದೇ ಇಲ್ಲ. ಅಷ್ಟು ಆರೋಗ್ಯಕರವಾಗಿರುತ್ತೆ ಮತ್ತು ತುಂಬ ರುಚಿಯಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ, ಅಜ್ವೈನ ಹಾಕಿರೋದ್ರಿಂದ ನಿಮ್ಗೆ ಯಾವುದೇ ಕೂಡ ಅಸಿಡಿಟಿ ಆಗೋ ಚಾನ್ಸಸ್ಸೇ ಬರಲ್ಲ. ನೋಡ್ತಿರಲ್ಲ, ನಿಧಾನಕ್ಕೆ ನಾನಿಲ್ಲಿ ಎಲೆನ ಅಜ್ಜಿ ಮಾಮೂಲಿ ಇದಕ್ಕೆ ಹಾಕ್ತಾಯಿದ್ದೀನಿ. ಕಾದಿರೋ ಎಣ್ಣೆಗೆ ಹಾಕಿ ಒಂದು 2ರಿಂದ 5 ನಿಮಿಷದಲ್ಲಿ ಈ ರೆಸಿಪಿ ನಿಮಗೆ ಸಂಜೆ ಟೈಮ್ಸ್ಗೆ ಸ್ನ್ಯಾಕ್ಸ್ ಟೈಮ್ಸ್ಗೆ ಆರೋಗ್ಯಕರವಾಗಿ ರೆಡಿ ಆಗುತ್ತೆ. ಈಗಿನ ಕಾಲದಲ್ಲಿ ಮಾಮೂಲಿ ಊಟ ಮಾಡೋದ್ರಿಂದ ಏನು ಮಕ್ಕಳಿಗೆ ಹೆಲ್ದಿಯಾಗಿ ಕೊಡ್ಬೋದು. ಈಸಿಯಾಗಿ ಕೂಡ ಇರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ನೋಡ್ತಿದ್ರಲ್ಲ, ಎಷ್ಟು ಉಬ್ಬಿ ಹಾರ್ಟ್ ಶೇಪ್ ಥರ ಬರುತ್ತೆ. ನೋಡ್ತಿದ್ರಲ್ಲ, ಸ್ವಲ್ಪ ಸೋಡಾ ಕೂಡ ಆ್ಯಡ್ ಮಾಡ್ಕೋಬೋದು, ಆದರೆ ನಾನು ಸೋಡಾ ಆ್ಯಡ್ ಮಾಡಿಲ್ಲ. ಬೇಕಂದರೆ ನೀವು ಸೋಡಾ ಕೂಡ ಆ್ಯಡ್ ಮಾಡ್ಕೋಬೋದು. ಟೀ ಟೈಮ್ ಸ್ನ್ಯಾಕ್ಸ್ಗೆ ಒಳ್ಳೆ ಕಾಂಬಿನೇಷನ್ ಆಗಿ ಈ ರೆಸಿಪಿನ ಮಾಡ್ಕೊಳ್ಬೋದು ಈಸಿಯಾಗಿ. ಆರೋಗ್ಯಕರ ದೃಷ್ಟಿಯಿಂದ ಕೂಡ ನೀವು ಇದನ್ನು ಮಾಡ್ಕೊಳ್ಬೋದು. ಮಕ್ಕಳು ಮನೇಲಿದ್ದರೆ ಈ ಥರ ಗಿಡನ ಪಾಟಲ್ಲಿ ಕೂಡ ನೀವು ಈಸಿಯಾಗಿ ಮನೆಯಲ್ಲೇ ಬೆಳ್ಕೊಳ್ಬೋದು. ನೋಡ್ತಾ ಇದ್ದೀರಲ್ಲ, ಎಷ್ಟು ಈಸಿಯಾಗಿ ನಾವು ಇದನ್ನು ಮಾಡ್ಕೊಳ್ಬೋದು ಅಂತ. ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗೆ ನೆಗಡಿ ಕೆಮ್ಮು ಆದಾಗ ನೀವು ಇದನ್ನು ಸ್ವಲ್ಪ ಉಪ್ಪಾಕಿ ಎಲೆ ಕೂಡ ಕೊಡ್ಬೋದು. ಈ ಥರ ಬಜ್ಜಿ ಕೂಡ ಮಾಡ್ಕೊಳ್ಬೋದು. ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೆಯದಾಗಲಿ.